ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಸಪ್ತಮೋऽಧ್ಯಾಯಃ. ಜ್ಞಾನವಿಜ್ಞಾನಯೋಗಃ. ಸಾಧೀಭೂತಾಧಿದೈವಂ ಮಾಂ ಸಾಧಿಯಜ್ಞಂಚ ಯೇ ವಿದುಃ ಪ್ರಯಾಣಕಾಲೇಪಿ ಚ ಮಾಂ ತೇ ವಿದುರ್ಯುಕ್ತಚೇತಸಃ. ಅಧಿಭೂತ, ಅಧಿದೈವ ಮತ್ತು ಅಧಿಯಜ್ಞಗಳಿಂದ ಕೂಡಿದ ನನ್ನನ್ನು ಯಾರು ತಿಳಿದುಕೊಳ್ಳುತ್ತಾರೋ ಅವರು ಯುಕ್ತ ಮನಸ್ಸಿನವರಾಗಿದ್ದು ಮರಣಕಾಲದಲ್ಲೂ ನನ್ನನ್ನೇ ಪಡೆಯುತ್ತಾರೆ. ವೇದವು ವೈಜ್ಞಾನಿಕ ಹಿನ್ನೆಲೆಯಿಂದ ಕೂಡಿದೆ ಎಂಬುದು ಪ್ರತಿಯೊಬ್ಬರಿಗೂ ಅರ್ಥವಾದರೆ ಈ ಪ್ರಪಂಚ ಬದಲಾಗಲು ಕ್ಷಣಕಾಲ ಸಾಕು. ನಿಸ್ವಾರ್ಥ ಜೀವನದ ಮಹತ್ವವನ್ನು ಸಾರುವ ವೇದದ ಅಂಗವಾಗಿರುವ ಉಪನಿಷತ್ತುಗಳು, ಜ್ಯೋತಿಷ್ಯ, ಪುರಾಣ, ಪುಣ್ಯಕಥೆಗಳು ಮನುಷ್ಯನನ್ನು ಜ್ಞಾನಿಯನ್ನಾಗಿ ಮಾಡುತ್ತದೆ. ಜ್ಞಾನಿಗೆ ಈ ಭೂಮಿಯಲ್ಲಿರುವ ವಿಪುಲ ಅವಕಾಶಗಳು ತಿಳಿಯುವ ಕಾರಣದಿಂದ ಯಾವುದಾದರೂ ಉದ್ಯೋಗ ಮಾಡಿ ಬದುಕುತ್ತಾನೆ. ಇಂದಿನ ವಿದ್ಯಾಭ್ಯಾಸ ಸೀಮಿತ ಜ್ಞಾನ ಕೊಡುವುದರಿಂದ ಇದು ಕೇವಲ ಒಂದು ನಿರ್ದಿಷ್ಟ ಉದ್ದೇಶ ಅಥವಾ ಉದ್ಯೋಗಕ್ಕೆ ಬಳಕೆಯಾಗಿ ಒಮ್ಮೆ ಆತ ಉದ್ದೇಶ ಅಥವಾ ಉದ್ಯೋಗದಲ್ಲಿ ಹಿನ್ನಡೆ ಅನುಭವಿಸಿದರೆ ವ್ಯಕ್ತಿ ಅಪರಾಧದ ಮಾರ್ಗ ಹಿಡಿಯಬಹುದು, ಇಲ್ಲವೇ ಆತ್ಮಹತ್ಯೆಗೆ ಶರಣಾಗಬಹುದು. ಒಂದು ವಸ್ತುವಿನ ರೂಪದಲ್ಲೋ ಅಥವಾ ಭಾವನೆಯ ರೂಪದಲ್ಲೋ ಮತ್ತು ಶಕ್ತಿಯ ಮೂಲಕವೋ ಈ ಮೂರೂ ವಿಧದಲ್ಲಿ ಭಗವಂತನನ್ನು ತಿಳಿದುಕೊಂಡರೆ ಮನಸ್ಸು, ದೇಹ ಹಾಗೂ ಆತ್ಮ ಮೂರೂ ಒಂದಾಗಿ ಕೆಲಸ ಮಾಡುವ ಕಾರಣ ಈ ಮೂರೂ ವಿಧಗಳಿಂದ ಬರುವ ತಾಪ ನಿಂತು ವ್ಯಕ್ತಿ ಪರಿಪೂರ್ಣ ಜ್ಞಾನ ಪಡೆಯುವ ಮೂಲಕ ಪರಮಾತ್ಮನನ್ನೇ ಸೇರುತ್ತಾನೆ. ಹರಿ ಓಂ. ಓಂ ತತ್ಸತ್ ಇತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಜ್ಞಾನವಿಜ್ಞಾನಯೋಗಃ ಸಪ್ತಮೋऽಧ್ಯಾಯಃ. ಹರಿ ಓಂ. ಶ್ರೀಕೃಷ್ಣಾರ್ಪಣಮಸ್ತು.